ನಮಃ ಹರಿ ಓಂ ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತ ಮಾನಂದದಂ ತಂ. ಶ್ರೀ ಗುರುಭ್ಯೋ ನಮಃ. ಅಥ ಅಧಿಭೂತಂ ಅಂತ ತಿಳಿದುಕೊಂಡು ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಇತ್ಯಧಿದೈವತಂ ಅಂತ ಹೇಳಿ ಮುಗಿಸಿದರು. ದೇವತೆಗಳಲ್ಲಿ ಅಂತರ್ಯಾಮಿಯಾಗಿ ಭಗವಂತನಿದ್ದಾನೆ ಅಂತ. ನಾವು ಯಾವ ದೇವತೆ ಹೆಸರನ್ನೂ ತಿಳಿದಿಲ್ಲ, ಕೇವಲ ಅಲ್ಲಿರುವ ವಾಕ್ಯಗಳನ್ನು, ಪದಗಳನ್ನು, ಶಬ್ದಗಳನ್ನು ಓದಿ ಸಾಮಾನ್ಯವಾದ ಅರ್ಥ ಮಾಡಿಕೊಂಡಿದ್ದೇವೆ. ಇನ್ನು ಮುಂದೆ ಅಥ ಅಧಿಭೂತಂ. ಅಧಿಭೂತ ಅಂದರೆ ಎಲ್ಲ ಜೀವರ ಅಂತರ್ಯಾಮಿಯಾಗಿ ಇದ್ದದ್ದರಿಂದ ಭಗವಂತನಿಗೆ ಅಧಿಭೂತ ಎಂದು ಕರೆಯುತ್ತಾರೆ, ಅಥವಾ ಜೀವರಲ್ಲಿ ಇದ್ದ ಭಗವಂತನ ಬಗ್ಗೆ ಹೇಳಿಕೊಳ್ತಿದ್ದಾರೆ. ಮುಂದೆ ಆಚಾರ್ಯ ಹೇಳವರಿದ್ದಾರೆ, ಏನಂತ? ಜೀವರಿಗೆ ಅಧಿಭೂತ ಅಂತ ಕರೀತಾರ ಅಂತ ಹೇಳವರಿದ್ದಾರೆ. ಅಂತಹ ಜೀವರಲ್ಲಿ ಇದ್ದ ನಿಯಮನ ಮಾಡುವ ಭಗವಂತನ ಬಗ್ಗೆ ಹೇಳ್ತಾರೆ. ಅಥಾಧಿಭೂತಂ ಯಹ ಸರ್ವೇಷು ಭೂತೇಷು ತಿಷ್ಠನ್. ಯಾವ ಭಗವಂತನು ಎಲ್ಲ ಭೂತಗಳಲ್ಲಿ, ಈ ಭೂತ ಅಂತನ್ನುವ ಶಬ್ದವು ಸ್ವಲ್ಪ ಭ್ರಾಮಕ. ಏನು ಭ್ರಾಮಕ? ಭ್ರಾಂತಿ ಹುಟ್ಟಿಸ್ತದೆ. ಕನ್ನಡ ಭಾಷೆಯಲ್ಲಿ ಭೂತ ಅಂತನ್ನೋ ಶಬ್ದ ದೆವ್ವ, ಭೂತ, ಪಿಶಾಚ, ಪ್ರೇತ ಈ ಅರ್ಥದಲ್ಲಿ ಬಂದದ್ದರಿಂದಾಗಿ ಭೂತ ಅಂತಂದ್ಕೊಳ್ಳೆ ಇದ್ಯಾಕೆ ಬಂತು ಅಂತ ಅನಿಸ್ತದೆ. ಇನ್ನು ಕೆಲವರಿಗೆ ಪಂಚಭೂತಗಳು, ಪಂಚಮಹಾಭೂತಗಳು ಅಂತಂದಾಗ ಭೂತ ಶಬ್ದದಿಂದ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಅಂತಲೂ ಅರ್ಥ ಬರ್ತದೆ. ಹಾಗಾಗಿ ಭೂತ ಶಬ್ದದ ಬಳಕೆ ಬೇರೆ ಬೇರೆ ಕಡೆ ಆದದ್ದರಿಂದ ಇಲ್ಲಿ ಯಾವುದನ್ನು ತೆಗೆದುಕೊಳ್ಳಬೇಕು ಅಂತ ತಿಳಿಯುವುದಿಲ್ಲ. ಅದಕ್ಕೆ ಭೂತ ಶಬ್ದದಿಂದ ಜೀವರನ್ನು ತೆಗೆದುಕೊಳ್ಳಬೇಕು. ಯಾರನ್ನು ತಗೋಬೇಕು? ಜೀವ. ಹಾಗಾಗಿ ಎಲ್ಲ ಜೀವರ ಅಂತರ್ಯಾಮಿಯಾಗಿದ್ದು ಭಗವಂತ ನಿಯಮನ ಮಾಡುತ್ತಾನೆ ಅಂತ ಹೇಳಬೇಕಾಗಿದೆ. ಯಹ ಸರ್ವೇಷು ಭೂತೇಷು ತಿಷ್ಠನ್ ಸರ್ವೇಭ್ಯೋ ಭೂತೇಭ್ಯೋ ಅಂತರಃ ಯಂ ಸರ್ವಾಣಿ ಭೂತಾನಿ ನ ವಿದುಃ ಯಸ್ಯ ಸರ್ವಾಣಿ ಭೂತಾನಿ ಶರೀರಂ ಯಹ ಸರ್ವಾಣಿ ಭೂತಾನಿ ಅಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಇತ್ಯಧಿಭೂತಂ. ಒಂದೇ ವಾಕ್ಯದಲ್ಲಿ ಉಪನಿಷತ್ತು ಮುಗಿಸಿಬಿಡ್ತು. ಪ್ರತ್ಯೇಕವಾಗಿ ಎಲ್ಲ ಭೂತಗಳ ಹೆಸರನ್ನು ಹೇಳಿಕೊಳ್ಳುತ್ತಾ ಕೂಡಲಿಲ್ಲ. ಯಾರು ಶಬ್ದದ ಮೇಲೆ ಬರೆದು ಇಟ್ಕೋತ ಹೋಗ್ರಿ. ಯಹ ಅನ್ನೋದಕ್ಕೆ ಯಾರು ಅಂತ ಅರ್ಥ. ಸರ್ವೇಷು ಭೂತೇಷು ಎಲ್ಲ ಜೀವರಾಶಿಗಳಲ್ಲಿ, ತಿಷ್ಠನ್ ಇದ್ದು, ಸರ್ವೇಭ್ಯೋ ಭೂತೇಭ್ಯೋ ಅಂತರಃ ಎಲ್ಲ ಜೀವರಾಶಿಗಳಿಗಿಂತ ಭಿನ್ನನಾಗಿದ್ದಾನೆ. ಯಂ ಸರ್ವಾಣಿ ಭೂತಾನಿ ನ ವಿದುಃ ಯಾವ ಭಗವಂತನನ್ನ ಎಲ್ಲ ಭೂತಗಳು ತಿಳಿದುಕೊಂಡಿಲ್ಲವೋ, ಎಲ್ಲ ಜೀವಗಳು ತಿಳಿದುಕೊಂಡಿಲ್ಲವೋ. ಯಸ್ಯ ಸರ್ವಾಣಿ ಭೂತಾನಿ ಶರೀರಂ. ಬಹಳ ಮಹತ್ವದ ಮಾತು. ಎಲ್ಲ ಜೀವರಾಶಿಗಳೂ ಕೂಡ ಭಗವಂತನಿಗೆ ಶರೀರದಂತೆ. ಭಗವಂತನಿಗೆ ಶರೀರದಂತೆ. ನಾವೇನಿದ್ದೇವೆ ಮನುಷ್ಯ ಜೀವರು, ಅಸುರ ಜೀವರು, ದೇವಜೀವರು, ಪ್ರಾಣಿ ಪಕ್ಷಿ ಜೀವರು, ಲೋಕದಲ್ಲಿ ವ್ಯವಹರಿಸ್ತೀವಲ್ಲ, ಆ ಎಲ್ಲ ಜೀವರ ಸ್ವರೂಪವೂ ಕೂಡ, ಜೀವರೂ ಕೂಡ ಭಗವಂತನಿಗೆ ಶರೀರದಂತೆ ಇದ್ದಾರೆ. ಮರೆಯಬಾರದು. ಅದನ್ನ ಶರೀರ ಅಂತ ಕರೆದದ್ದು. ಅಂದಮೇಲೆ ಜಗತ್ತಿನಲ್ಲಿ ಯಾವ ವ್ಯಕ್ತಿಗಳನ್ನು ಕಂಡರೂ ಕೂಡ ನಾವೇನು ತಿಳಿಬೇಕು ಅದನ್ನು ಅಂದರೆ ಇದು ಭಗವಂತನ ಶರೀರದಂತೆ, ಭಗವಂತ ಇಲ್ಲಿ ವಾಸ ಮಾಡ್ತಾನೆ ಅಂತ ತಿಳಿಬೇಕು. ಯಹ ಸರ್ವಾಣಿ ಭೂತಾನಿ ಅಂತರೋ ಯಮಯತಿ ಯಾವ ಭಗವಂತ ಎಲ್ಲ ಭೂತಗಳನ್ನು ಒಳಗಡೆಗೆ ಇದ್ದು ನಿಯಮನವನ್ನು ಮಾಡುತ್ತಾನೋ. ಇದರ ಬಗ್ಗೆ ಒಂದು ಅಭಿಪ್ರಾಯ ನಿನ್ನೆ ಹೇಳಿದ್ದಿ. ಇನ್ನು ಮುಂದೆ ಆಚಾರ್ಯರ ಭಾಷ್ಯದಲ್ಲಿ ಮತ್ತೂ ಅಭಿಪ್ರಾಯ ಹೇಳೋರಿದ್ದಾರೆ, ಕೇಳೋಣವಂತ. ಏಷತೆ ಆತ್ಮ, ಇವನೇ ಉದ್ದಾಲಕ, ನಿನ್ನ ಆತ್ಮ ಸ್ವಾಮಿಯಾಗಿದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ, ನಿತ್ಯನಾಗಿದ್ದಾನೆ ಅಂತ ಅಧಿಭೂತವನ್ನು ಮುಕ್ತಾಯ ಮಾಡಿದರು. ಇನ್ನು ಅಧ್ಯಾತ್ಮವನ್ನು ಹೇಳ್ತಾರೆ. ಅಧ್ಯಾತ್ಮಂ ಅಂದರೆ ಶರೀರದಲ್ಲಿ ಇದ್ದದ್ದು, ಈ ದೇಹದ ಒಳಗೆ ಇದ್ದ ಭಗವಂತನ ಕಥೆ. ಈಗ ಹೇಳಿದ್ದು ಜೀವನಲ್ಲಿ ಇದ್ದದ್ದು,
ಈ ಹಿಂದೆ ಮಾತಾಡಿದ್ದು ಜೀವನ ಸ್ವರೂಪದಲ್ಲಿ. ಈಗ ಹೇಳ್ತಾ ಇರೋದು ಈ ಕಣ್ಣಿಗೆ ಕಾಣುವ ಸ್ಥೂಲವಾದ ಶರೀರ, ಇದರಲ್ಲಿರುವಂತಹ ಇಂದ್ರಿಯಗಳು, ಅಲ್ಲಿ ಇದ್ದು ನಿಯಂತ್ರಣವನ್ನು ಮಾಡುವ ವ್ಯವಸ್ಥೆಯನ್ನು ಹೇಳುವರಿದ್ದಾರೆ. ಅಥ ಅಧ್ಯಾತ್ಮಂ ಯಃ ಪ್ರಾಣೇ ತಿಷ್ಠನ್, ಯಾರು ಪ್ರಾಣದಲ್ಲಿ ಇದ್ದುಕೊಂಡು, ಪ್ರಾಣಾದಂತರ, ಇಲ್ಲಿ ಪ್ರಾಣ ಅಂದರೆ ಆ ಪ್ರಾಣದೇವರಿಂದ ನಿಯಮ್ಯವಾದ ಇಂದ್ರಿಯ, ಘ್ರಾಣೇಂದ್ರಿಯ ಅಂತ ತಿಳಿದುಕೊಳ್ಳ್ರಿ. ಪ್ರಾಣೇ ತಿಷ್ಠನ್ ಅಂತ ಅಂದ್ಕೊಳ್ಳಿ, ಪ್ರಾಣದಲ್ಲಿ ಇದ್ದದ್ದು ಅಂತಲ್ಲ, ಪ್ರಾಣದೇವರು ನಿಯಂತ್ರಿಸುವಂತಹ ಘ್ರಾಣೇಂದ್ರಿಯ ಅಂತ. ರಾಘವೇಂದ್ರ ಸ್ವಾಮಿಗಳವರು ಪ್ರಾಣೇ ಅನ್ನುವ ಶಬ್ದಕ್ಕೆ ಪ್ರಾಣಮಾನಿನಿ, ಆ ಪ್ರಾಣದೇವರು ಯಾವುದಕ್ಕೆ ಅಭಿಮಾನಿಗಳಾಗಿದ್ದಾರೋ ಅದರಲ್ಲಿ ಅಂತ ಇಷ್ಟರ್ಥ ಬರ್ದಾರ. ರಘುತ್ತಮ ಸ್ವಾಮಿಗಳವರು ಪ್ರಾಣದೇವರಿಂದ ಅಭಿಮನ್ಯಮಾನವಾದ ಘ್ರಾಣೇಂದ್ರಿಯದಲ್ಲಿ ಅಂತ ಬರೆದುಬಿಟ್ಟ ಸ್ಪಷ್ಟವಾಗಿ. ಅದರಿಂದ ಇಬ್ಬರದ ಅಭಿಪ್ರಾಯವೂ ಅಷ್ಟೇ. ಇಲ್ಲಿ ಯಃ ಪ್ರಾಣೇ ತಿಷ್ಠನ್ ಅನ್ನುವ ಶಬ್ದಕ್ಕೆ ಪ್ರಾಣದೇವರಿಂದ ಅಭಿಮನ್ಯಮಾನವಾದ ಹಿಂಗೆ ಶಬ್ದ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದರ ಅಭಿಪ್ರಾಯ ಹೆಂಗೆ ತಿಳ್ಕೋಬೇಕು? ಪ್ರಾಣದೇವರು ಯಾವ ಇಂದ್ರಿಯಕ್ಕೆ ಅಭಿಮಾನಿಗಳಾಗಿದ್ದಾರೋ ಆ ಇಂದ್ರಿಯದಲ್ಲಿ ಇದ್ದು ಪ್ರಾಣಾದಂತರ ಅವರಿಂದ ಭಿನ್ನರಾಗಿದ್ದಾರೆ. ಯಂ ಪ್ರಾಣೋ ನ ವೇದ, ಆ ಇಂದ್ರಿಯಾಭಿಮಾನಿ ದೇವತೆಯೂ ತಿಳಿದಿಲ್ಲ. ಯಸ್ಯ ಪ್ರಾಣ ಶರೀರಂ, ಘ್ರಾಣೇಂದ್ರಿಯವು ಶರೀರವೆನಿಸಿದೆಯೋ ಭಗವಂತನಿಗೆ, ಶರೀರ ಸ್ಥಾನೀಯ. ಯಃ ಪ್ರಾಣಮಂತರೋ ಯಮಯತಿ, ಆ ಪ್ರಾಣದಿಂದ ಅಭಿಮನ್ಯಮಾನವಾದ ಇಂದ್ರಿಯವನ್ನು ನೇಮಿಸುತ್ತಾನೋ, ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಇವು ಸಿದ್ಧ. ಮುಂದೋಗೋಣಂತ. ಯೋ ವಾಚಿ ತಿಷ್ಠನ್, ವಾಚಿ ಅಂದರೆ ವಾಗೀಂದ್ರಿಯ. ಇಲ್ಲಿ ವಾಚಿ ಅನ್ನೋ ಶಬ್ದಕ್ಕೆ ಅರ್ಥ ಏನಾಗ್ತದೆ? ಮಾತಿನಲ್ಲಿ ಅಂತ ಅರ್ಥ ಬರ್ತದೆ. ಮಾತಿನಲ್ಲಿ ಬೇಡ, ಇಂದ್ರಿಯಗಳ ಪ್ರಕರಣ ಇದರಿಂದ ವಾಗೀಂದ್ರಿಯ ಅಂತ ತೆಗೆದುಕೊಳ್ಳ್ರಿ. ವಾಚಿ ವಾಚಿ ಅನ್ನುವುದು ಸಂಸ್ಕೃತದಲ್ಲಿ ವಾಕ್ ಎಂಬ ಶಬ್ದದ ಸಪ್ತಮ್ಯಂತವಾದ ಪದ. ವಾಕ್ ವಾಗ್ ವಾಚೌ ವಾಚ ಹರಡಿತದ ಶಬ್ದ ಸಪ್ತಮ್ಯಂತವಾಗಿ ವಾಚಿ ಅಂತ ಇರ್ತದೆ. ವಾಚಿ ಅನ್ನುವ ಶಬ್ದಕ್ಕೆ ಮಾತಿನಲ್ಲಿ ಎಂದು ಅರ್ಥ ಬರಬೇಕು. ಆದರೆ ಲಕ್ಷಣಾವೃತ್ತಿಯಿಂದ ಮಾತು ಯಾವ ಇಂದ್ರಿಯದಿಂದ ಹೊರಡುತ್ತದೆಯೋ ಆ ಇಂದ್ರಿಯವನ್ನು ಇಲ್ಲಿ ನಾವು ವಾಚಿ ಅನ್ನುವ ಅರ್ಥದಲ್ಲಿ, ಇಂದ್ರಿಯದಲ್ಲಿ ಎನ್ನುವ ಅರ್ಥದಲ್ಲಿ ತಗೊಂಡಿದ್ದೇವೆ. ವಾಚೋ ಅಂತರಃ, ಆ ಇಂದ್ರಿಯದಲ್ಲಿ ಇದ್ದಾನೆ, ವಾಗೀಂದ್ರಿಯದಲ್ಲಿ ಇದ್ದಾನೆ, ವಾಗೀಂದ್ರಿಯದಿಂದ ಭಿನ್ನನಾಗಿದ್ದಾನೆ. ಯಂ ವಾಂಗ್ನ ವೇದ, ಯಾವ ವಾಗೀಂದ್ರಿಯವು ಆ ಭಗವಂತನನ್ನು ತಿಳಿದಿಲ್ಲವೋ. ಯಸ್ಯ ವಾಕ್ ಶರೀರಂ, ಬಹಳ ಚಂದ. ಈ ವಾಗೀಂದ್ರಿಯ ಏನಿದೆ ಅದು ಭಗವಂತನ ಶರೀರವೆನಿಸಿದೆ. ಆ ವಾಗೀಂದ್ರಿಯದಿಂದ ಬರುವಂತಹ ಮಾತುಗಳೂ ಕೂಡ ಭಗವಂತನ ಶರೀರವೇ ಎನಿಸಲಿಕ್ಕೆ ಸಾಧ್ಯವಿದೆ. ಎಲ್ಲವೂ ಭಗವಂತನ ಶರೀರವಾದ್ದರಿಂದ ಮಾತುಗಳೂ ಕೂಡ ಭಗವಂತನ ಶರೀರವೆನಿಸಿದೆ. ಯೋ ವಾಚಮಂತರೋ ಯಮಯತಿ, ಯಾರು ವಾಗೀಂದ್ರಿಯದಲ್ಲಿದ್ದು ನಿಯಮನ ಮಾಡ್ತಾನೋ ಏಷತೆ ಆತ್ಮ ಅಂತರ್ಯಾಮಿ. ಮುಗೀತು. ಮುಂದೆ ಹೋಗೋಣಂತ. ಯಶ್ಚಕ್ಷುಷಿ ತಿಷ್ಠನ್, ಯಾರು ಚಕ್ಷುರಿಂದ್ರಿಯದಲ್ಲಿ ಇದ್ದುಕೊಂಡು, ಚಕ್ಷುಷೋ ಅಂತರಃ, ಏನಾಗ್ಯಾನ? ಕಣ್ಣಿನಿಂದ ಭಿನ್ನನಾಗಿದ್ದಾನೆ. ಯಂ ಚಕ್ಷುರ್ನ ವೇದ, ಕಣ್ಣು ಯಾರನ್ನು ತಿಳಿದಿಲ್ಲವೋ. ಯಸ್ಯ ಚಕ್ಷುಷ್ ಶರೀರಂ, ಕಣ್ಣು ಕೂಡ ಭಗವಂತನಿಗೆ ಶರೀರದಂತೆ. ಯಶ್ಚಕ್ಷುರಂತರೋ ಯಮಯತಿ, ಕಣ್ಣಿನಲ್ಲಿದ್ದು ನಿಯಮನ ಮಾಡ್ತಾನೋ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ, ಇವನೇ ನಿನ್ನ ಆತ್ಮ, ನಿನ್ನ ಅಂತರ್ಯಾಮಿ ನಿತ್ಯ ಅಂತಾಯಿತು. ತಿಳಿತಾ ಇಷ್ಟು ವಿಷಯ. ಶ್ರೋತ್ರೇ ತಿಷ್ಠನ್, ಯಾರು ಶ್ರೋತ್ರೇಂದ್ರಿಯದಲ್ಲಿ ಇದ್ದುಕೊಂಡು ಶ್ರೋತ್ರಾದಂತರಃ, ಶ್ರೋತ್ರಕ್ಕಿಂತ ಭಿನ್ನನಾಗಿದ್ದಾನೆ. ಯಂ ಶ್ರೋತ್ರಂ ನ ವೇದ, ಯಾರನ್ನ ಶ್ರೋತ್ರೇಂದ್ರಿಯವು ಕಿವಿಯು ತಿಳಿದಿಲ್ಲವೋ. ಯಸ್ಯ ಶ್ರೋತ್ರಂ ಶರೀರಂ, ಯಾರಿಗೆ ಶ್ರವಣೇಂದ್ರಿಯ ಎಂಬುದು ಶರೀರವಾಗಿದೆಯೋ. ಯಶ್ರೋತ್ರಮಂತರೋ ಯಮಯತಿ, ಯಾವ ಭಗವಂತ ಶ್ರೋತ್ರೇಂದ್ರಿಯದ ಒಳಗಿದ್ದು ನಿಯಮನವನ್ನು ಮಾಡ್ತಾನೋ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಯೋ ಮನಸ್ಸಿ ತಿಷ್ಠನ್, ಯಾರು ಮನಸ್ಸಿನಲ್ಲಿದ್ದುಕೊಂಡು ಮನಸ್ಸೋ ಅಂತರಃ, ಮನಸ್ಸಿನಿಂದ ಭಿನ್ನನಾಗಿದ್ದಾನೋ. ಯಂ ಮನೋನ ವೇದ, ಮನಸ್ಸು ಜಗತ್ತಿನಲ್ಲಿದ್ದ ಎಲ್ಲ ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ಸಮರ್ಥವಾಗಿದ್ದರೂ, ಅತೀತಾನಾಗತವಾದ ಅನಂತ ಪದಾರ್ಥಗಳನ್ನು ತಿಳಿದುಕೊಂಡಿದ್ದರೂ, ಮುಂದೆ ಬರುವ ಎಷ್ಟೋ ಪದಾರ್ಥವನ್ನು ತಿಳ್ಕೋತದ, ಹಿಂದೆ ಆಗಿ ಹೋದ ಎಷ್ಟೋ ವಸ್ತುಗಳನ್ನು ತಿಳಿದುಕೊಂಡದ. ಹೀಗಿದ್ದರೂ ಕೂಡ ತನ್ನಲ್ಲಿ ಇದ್ದ ಭಗವಂತನನ್ನು ಮಾತ್ರ ತಿಳಿದಿಲ್ಲ. ಯಸ್ಯ ಮನಃ ಶರೀರಂ, ಯಾರಿಗೆ ಮನಸ್ಸು ಶರೀರವೋ ಶರೀರದಂತಿದೆಯೋ. ಯೋ ಮನೋ ಅಂತರೋ ಯಮಯತಿ,
ಯಹ ಯಾವ ಪರಮಾತ್ಮನು ಮನಸ್ಸನ್ನು ಒಳಗಿದ್ದು ನಿಯಮನ ಮಾಡ್ತಾನೋ ಏಷತೆ ಆತ್ಮ ಅಂತರ್ಯಾಮಿ ಅಮೃತ. ಎಸ್ ತ್ವಚಿತಿಷ್ಠನ್, ತ್ವಚಿ ಅಂದರೆ ತ್ವಗೀಂದ್ರಿಯ, ಅಲ್ಲಿದ್ದುಕೊಂಡು ನಿಯಮನ ಮಾಡ್ತಾನ, ಅದು ತ್ವಗೀಂದ್ರಿಯವು ಅವನನ್ನು ತಿಳಿದುಕೊಂಡಿಲ್ಲ ಇತ್ಯಾದಿ. ಯೋ ವಿಜ್ಞಾನೇ ತಿಷ್ಠನ್, ವಿಜ್ಞಾನ ಅಂದರೆ ವಿಜ್ಞಾನಾಭಿಮಾನಿಯಾದ ಚತುರ್ಮುಖ ಅಂತ ಅರ್ಥ ಬರೆದಿಟ್ಕೊಳ್ರಿ. ವಿಜ್ಞಾನಿ ಅನ್ನೋ ಶಬ್ದಕ್ಕೆ ಬರೀ ವಿಶಿಷ್ಟವಾದ ಜ್ಞಾನ ಅಂತ ಅರ್ಥ ಮಾಡಿಕೊಳ್ಳಬಾರದು. ಶ್ರೀಮದಾಚಾರ್ಯ ಮುಂದೆ ಭಾಷೆಯಲ್ಲಿ ಹೇಳುವರಿದ್ದಾರೆ, ವಿಜ್ಞಾನ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತ. ಚತುರ್ಮುಖನಲ್ಲಿ ಇದ್ದು ಚತುರ್ಮುಖನಿಂದ ಭಿನ್ನನಾಗಿ ಯಾರನ್ನ ಚತುರ್ಮುಖನೂ ತಿಳಿದಿಲ್ಲವೋ, ಯಾರಿಗೆ ಚತುರ್ಮುಖನೂ ಶರೀರದಂತೆಯೋ ಅವನೇ ನಿನ್ನ ಅವನು ಚತುರ್ಮುಖನ ಅಂತರ್ಯಾಮಿಯಾಗಿ ನಿಯಮನ ಮಾಡ್ತಾನೋ ಅವನೇ ನಿನ್ನ ಸ್ವಾಮಿಯಾಗಿದ್ದಾನೆ ಅಂತ ಹೀಗೆ ತಿಳಿಸಿದ್ದಾರೆ. ವಿಶೇಷ ಏನು ಅಂದರೆ ಚತುರ್ಮುಖನನ್ನು ವಿಜ್ಞಾನವೆಂಬ ಶಬ್ದದಿಂದ ಕರೆಯಲಾಗುತ್ತಿದೆ. ಯಾಕೆ ವಿಜ್ಞಾನವೆಂಬ ಶಬ್ದದಿಂದ ಕರೆಯಲಾಗ್ತಾ ಇದೆ? ಯಾಕೆ ಅಂದರೆ ಭಗವಂತನ ಜ್ಞಾನ ಶಕ್ತಿಯಿಂದ ಅವತಾರ ಮಾಡಿದವರವರು. ವಿಜ್ಞಾನ ಶಕ್ತಿ ರಘಮಾಸ ಅನಂತ ಶಕ್ತೇ. ಭಾಗವತದ ದ್ವಿತೀಯ ಸ್ಕಂದದಲ್ಲಿ ತಮ್ಮ ಪರಿಚಯವನ್ನು ನಾರದರ ಮುಂದೆ ಮಾಡಿಕೊಳ್ಳುವಾಗ ಅನಂತ ಶಕ್ತಿ ಇದೆ ಭಗವಂತನಲ್ಲಿ. ಅದರಲ್ಲಿ ಒಂದು ಶಕ್ತಿಗೆ ವಿಜ್ಞಾನ ಶಕ್ತಿ ಅಂತ ಕರೀತಾರೆ. ಆ ವಿಜ್ಞಾನ ಶಕ್ತಿಯಿಂದ ಜನಿಸಿದವನ್ನಾನಾದ್ದರಿಂದ ನನ್ನನ್ನು ವಿಜ್ಞಾನ ಎಂದು ಕರೆಯಬೇಕು ಅಂತ ಅಷ್ಟು ಜ್ಞಾನಮಯರು ಬ್ರಹ್ಮದೇವರು. ಆದ್ದರಿಂದ ಅವರನ್ನು ವಿಜ್ಞಾನ ಅಂತ ಕರೀತಾರೆ. ಇನ್ನು ಮುಂದೆ ಯೋ ರೇತಸಿ ತಿಷ್ಠನ್, ಕೊನೆ ವಾಕ್ಯ ರೇತಸ್ಸಿನಲ್ಲಿ. ರೇತಸ್ಸಿನಲ್ಲಿ ಅಂದರೆ ರೇತಸ್ಸಿನ ಒಳಗಡೆಗೆ ಇದ್ದು, ರೇತಸೋ ಅಂತರಃ ಯಂ ರೇತೋ ನವೇದ, ಅದರಿಂದ ಭಿನ್ನನಾಗಿದ್ದಾನೆ. ರೇತಸ್ಸು ಕೂಡ ಅವನನ್ನು ತಿಳ್ಕೊಂಡಿಲ್ಲ. ಯಸ್ಯ ರೇತಃ ಶರೀರಂ, ಅದು ಭಗವಂತನಿಗೆ ರೇತಸ್ಸು ಅನ್ನೋದು ಶರೀರದಂತೆ. ಯೋ ರೇತೋ ಅಂತರೋ ಯಮೈತಿ, ರೇತಸ್ಸಿನ ಒಳಗಿದ್ದು ಅದರ ನಿಯಮನವನ್ನು ಮಾಡ್ತಾನೋ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಅಂಥೇಳಿ ಮುಕ್ತಾಯ ಮಾಡ್ತದೆ ಅಂತರ್ಯಾಮಿ ಬ್ರಾಹ್ಮಣದ ಕೊನೆಯ ವಾಕ್ಯ. ಅದರಷ್ಟೋ ದ್ರಷ್ಟ, ಅವನು ನೋಡುತ್ತಾನೆ, ನಾವು ಅವನನ್ನು ನೋಡುವುದಿಲ್ಲ. ವಿರುದ್ಧ ಧರ್ಮಗಳು. ಅದೃಷ್ಟ ದ್ರಷ್ಟ, ನಮ್ಮಿಂದ ಅವನು ಕಾಣಲ್ಪಡುವುದಿಲ್ಲ, ಆದರೆ ಅವನು ನಮ್ಮೆಲ್ಲರನ್ನು ನೋಡುತ್ತಾನೆ. ಅಶ್ರುತಃ ಶ್ರೋತ, ನಿತ್ಯವೂ ಕೇಳಿದರೂ ಕೂಡ ಅವನನ್ನು ಇನ್ನೂ ನೀವು ಕೇಳಿಲ್ಲ, ಅವನು ಮಾತ್ರ ಎಲ್ಲವನ್ನ ಕೇಳಿದ್ದಾನೆ. ಅಮತೋ ಮಂತ, ನೀವು ನಿತ್ಯದಲ್ಲೂ ಭಗವಂತನ ಬಗ್ಗೆ ಮನನ ಮಾಡಿದರೂ ಕೂಡ ಇನ್ನೂ ಪೂರ್ಣವಾಗಿ ಮನನ ಮಾಡಿಲ್ಲ, ಅವನು ನಿಮ್ಮನ್ನೀಗಾಗಲೇ ತಿಳಿದುಕೊಂಡಾಗಿದ್ದ ಮನನ ಮಾಡಿ ಆಗಿದೆ. ಅವಿಜ್ಞಾತೋ ವಿಜ್ಞಾತ, ನಾವು ಎಷ್ಟು ಅವನನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡಿದರೂ ಇನ್ನೂ ತಿಳಿದುಕೊಳ್ಳಿಕ್ಕಾಗಲಿಲ್ಲ, ಅವನು ಮಾತ್ರ ಎಲ್ಲವನ್ನು ತಿಳ್ಕೊಂಡಿದ್ದಾನೆ. ನಾನ್ಯೋತೋಸ್ತಿ ದ್ರಷ್ಟ, ಅತಃ ಅನ್ಯ ದ್ರಷ್ಟ ನ ಅಸ್ತಿ, ಭಗವಂತನನ್ನು ಹೊರತುಪಡಿಸಿ ಮತ್ತೊಬ್ಬ ನೋಡುವನು ಅಂತ ಇಲ್ಲ ಜಗತ್ತಿನಲ್ಲಿ, ಅವನೇ ಎಲ್ಲರನ್ನ ನೋಡ್ತಾನೆ. ನಾನ್ಯೋತೋಸ್ತಿ ಶ್ರೋತ, ಅವನನ್ನು ಬಿಟ್ಟು ಮತ್ತೊಬ್ಬ ಕೇಳಿಸಿಕೊಂಡ ಅಂತಿಲ್ಲ. ನೀವು ಹೋಗಿ ಯಾರೋ ದೇವತೆಯ ಮುಂದೆ ನಿಮ್ಮ ಗೋಳನ್ನು ಹೇಳಿಕೊಂಡ್ರು, ಯಾರ ಗುರುಗಳ ಮುಂದೆ, ಯಾರ ಮತ್ತೆ ಋಷಿಗಳ ಮುಂದೆ, ಯಾರ ಮುನಿಗಳ ಮುಂದೆ, ಯಾರ ಮುಂದೆ ಹೇಳಿಕೊಂಡ್ರು ಕೇಳಿಸಿಕೊಳ್ಳುವನು ಅವನೊಬ್ಬನೇ ಹೊರತಾಗಿ ಉಳಿದವರಲ್ಲ. ನಾನ್ಯೋತೋಸ್ತಿ ಮಂತ, ಮನನ ಮಾಡಿದವನು ಮತ್ತೊಬ್ಬನಿಲ್ಲ. ನಾನ್ಯೋತೋಸ್ತಿ ವಿಜ್ಞಾತ, ತಿಳ್ಕೊಂಡವರು ಮತ್ತೊಬ್ಬರಿಲ್ಲ. ಇವೆಲ್ಲವೂ ನಿಮಗೆ ಅರ್ಥ ಆಗ್ತದೆ. ನಾವು ಅವನನ್ನು ತಿಳಿಯಲಾರೆವು, ಅವನು ಮಾತ್ರ ನಮ್ಮನ್ನು ತಿಳಿದಿದ್ದಾನೆ, ಇಷ್ಟರ್ಥ. ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ, ಇವನೇ ನಿನ್ನ ಅಂತರ್ಯಾಮಿಯಾದ ಸ್ವಾಮಿಯಾಗಿದ್ದಾನೆ. ಅಥೋ ಅನ್ಯದಾರ್ಥಂ, ಈ ಭಗವಂತನನ್ನು ಹೊರತುಪಡಿಸಿ ಉಳಿದದ್ದೆಲ್ಲವೂ ಕೂಡ ದುಃಖಿ. ಆರ್ತಂ ಅನ್ನು ದುಃಖಿ ಅಂತ ಅರ್ಥ. ಬರ್ಕೊಂಡಿಟ್ಕೊಳ್ರಿ, ಮೊನ್ನೆ ಬಂದದ, ಆದರೂ ಮತ್ತೊಂದು ಸರ್ತಿ ಹೇಳ್ತೀನಿ. ಅಥೋ ಅನ್ಯದ ಅರ್ಥಂ, ಆ ಭಗವಂತನನ್ನ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ದುಃಖಿಗಳೇ. ಉಳಿದವರೆಲ್ಲರೂ ಕೂಡ ಏನಾಗಿದ್ದಾರೆ? ದುಃಖಿಗಳೇ ಆಗಿದ್ದಾರೆ. ತಥೋಹ ಉದ್ದಾಲಕಃ ಆರುಣಿ ಉಪರರಾಮ. ಇಷ್ಟು ಕೇಳಿದ ಮೇಲೆ ಉದ್ದಾಲಕ ಆರುಣಿ ಶಾಂತನಾದ. ತನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ದರಿಂದಾಗಿ ಶಾಂತನಾಗಿ ಬಿಟ್ಟ. ಯಾಕ? ಒಂದು ಸೂತ್ರ ಯಾರು ಅಂತ ಪ್ರಶ್ನೆ ಕೇಳಿದ್ರು, ಸೂತ್ರ ವಾಯುದೇವರು ಅಂತನೋ ಅರ್ಥ ಹೇಳಿದರು. ಅಂತರ್ಯಾಮಿ ಯಾರು ಅಂತ ಕೇಳಿದ್ದಕ್ಕಾಗಿ ಅಂತರ್ಯಾಮಿ ಭಗವಂತ ಅನ್ನುವಂತಹ ಅರ್ಥವನ್ನು ತಿಳಿಸಿಕೊಟ್ರು. ಅಲ್ರಿ, ಎಲ್ಲಿ ಅಂತರ್ಯಾಮಿ ಎಂಬ ಶಬ್ದಕ್ಕೆ ಎಲ್ಲಿ ಭಗವಂತ ಅಂತ ಎಲ್ಲಿ ಹೇಳೇ ಇಲ್ಲ, ಬರೀ ಅಂತರ್ಯಾಮಿ ಅಂತ ಇಷ್ಟನ್ನೇ ಹೇಳ್ತಾ ಬಂದಿದ್ದಾರಲ್ಲ. ಅಂದರೆ ಯಹ ಅನ್ನುವ ಶಬ್ದ
ಮೊದಲನೇ ವಾಕ್ಯದಲ್ಲಿ 2 ಬಾರಿ ಬಂದದ್ದರಿಂದಾಗಿ ಅಲ್ಲೇನು ತಿಳ್ಕೋಬೇಕು, ಅಕಯ ಪ್ರವಿಸಂಭೂಮ ಸಖಹಾಹ ವಿಷ್ಣುವಾಚಕಾಹ ಅನ್ನುವಂತಹ ಕೋಶದಿಂದ ಅರ್ಥ ಮಾಡಿಕೊಳ್ಳಬೇಕಾದದ್ದೇನು, ಮತ್ತೆ ಭಗವಂತನೇ ಯಕಾರ ಶಬ್ದವಾಚ್ಯನಾಗಿದ್ದಾನೆ, ಅವನೇ ಅಂತರ್ಯಾಮಿಯಾಗಿದ್ದಾನೆ ಅಂತ ತಿಳಿದುಕೊಳ್ಬೇಕು. ಹೀಗೆ ಹೇಳಿ ಆಗ್ಯದ ಹಿಂದೆ, ಸುಮ್ಮನೆ ನೆನಪು ಮಾಡಿದ್ದೀನಿ ಅಷ್ಟೇ, ನೀವು ಚಂದ ಮರ್ತಿದ್ದೀರಿ ಎಂಬುದಕ್ಕೆ ನೆನಪು ಮಾಡಿಕೊಟ್ಟೆ ಅಷ್ಟೇ, ಮತ್ತೇನಿಲ್ಲ. ಭಾಳ ನೆನಪಿಟ್ಕೊಂಡಿದ್ರಿ ಅಂದ್ರೆ ಸಮಸ್ಯೆ ಆಗ್ತದೆ. ಭಾಳ ವಿಷಯ ನೆನಪಿಟ್ಕೋಬೇಡ್ರಿ. ಬುದ್ಧಿಯೊಳಗೆ ಜಗ ಸ್ವಲ್ಪ ಸಣ್ಣದಿರ್ತದೆ, ಎಲ್ಲ ನೆನಪಿಟ್ಕೊಂಡ್ಬಿಟ್ರಿ ಅಂದರೆ ಉಳಿದು ಮತ್ತೆ ಹೊಸ ನೆನಪಿಟ್ಕೊಳ್ಳೋಕೆ ಕಷ್ಟ ಆಗ್ತದೆ. ಅದಕ್ಕೆ ಬೇಡ, ಅಷ್ಟೇ ಇರಲಿ. ಇಷ್ಟು ಹೇಳಿಕೊಟ್ಟಿದ್ದದ ವಿಷಯ, ಇನ್ನು ಮುಂದೆ ತಗೋಣ ಅಂತ. ಒಂದೇ ಕ್ರಮದಲ್ಲಿ ಪ್ರತಿಪಾದನೆಯಾದದ್ದರಿಂದ ತಿಳಿದುಕೊಳ್ಳುವುದರಲ್ಲಿ ತೊಂದರೆಯಾಗಿಲ್ಲ, ಸರಳದ ವಿಷಯ ಗೊತ್ತಾಗ್ಬಿಟ್ಟದೆ. ಈಗ ಇನ್ನು ಮುಂದೆ ಅಸಲ್ ಬರೋದಿಲ್ಲಿ ಭಾಷ್ಯ ಓದಿದಾಗ ಒಳ ಅರ್ಥಗಳು ನಮಗೆ ಸ್ಫುರಣ ಆಗಬೇಕೀಗ, ಅಲ್ಲಿ ವ್ಯವಸ್ಥೆ ಇದೆ. ಈಗ ನಿನ್ನೆ ದಿವಸ ಈ ಪಾಠ ಹೇಳ್ತಾ ಇರುವಾಗ ಒಂದು ಪ್ರಶ್ನೆ ಬಂದಿತ್ತು, ಅದಕ್ಕೆ ಒಂಚೂರು ವಿಚಾರ ಮಾಡೋಣ ಅಂತ. ಏನು ವಿಚಾರ ಮಾಡೋಣ ಅಂತ ಅಂದರೆ, ಕೆಲವು ಪದಾರ್ಥಗಳನ್ನು ನೋಡಿ